ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯವಾದಂದರೆ ಯೆಶಾಯನು ಬರೆದ ಪುಸ್ತಕ 58ನೇ ಅಧ್ಯಾಯ 1ರಿಂದ 12ರಲ್ಲಿ ಅಲ್ಲಿ ಕಪಟ ಭಕ್ತಿಯಿಂದ ಉಪವಾಸ ಮಾಡೋದು ಹೇಗೆ ಹಾಗೂ ಯಥಾರ್ಥ ಭಕ್ತಿಯಿಂದ ಉಪವಾಸ ಮಾಡೋದು ಹೇಗೆ, ಅದು ಎರಡರ ಕುರಿತು ದೇವರ ವಾಕ್ಯ ತಿಳಿಸ್ತದೆ. ಏನಂದರೆ, ಯಹೂದ್ಯರು ಆವಾಗ ಪ್ರತಿ ಸಲ ಅಂದರೆ ಸಂಡೇ ಒಂದು ದಿವಸ ತಪ್ಪಲಾರ್ದಂಗೆ ದೇವ್ರ ಹತ್ರ ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ರು, ಹೋಗ್ತಿದ್ರು. ಅಂದರೆ ಅವರು ನೇಮ ಪ್ರಕಾರ ಮಾಡುವುದು ಅವರ ಪದ್ಧತಿಯಾಗಿತ್ತು, ಹೊರತಾಗಿ ಮನಸಾರೆ ಮಾಡ್ತಿರಲಿಲ್ಲ. ಹಾಗೂ ಇನ್ನೊಬ್ಬರಿಗೆ ಬೊಟ್ಟು ಮಾಡಿ ತೋರಿಸೋದು ಏನಂದರೆ, ನಾವು ಮಾತ್ರ ಶ್ರೇಷ್ಠರು, ನಾವು ಹೋಗ್ತೀವಿ, ನಾವೆಲ್ಲ ನೇಮ ಪಾಲಿಸ್ತೀವಿ, ನೀವು ನೇಮ ಪಾಲಿಸಲ್ಲ ಅಂತೇಳಿ ಇನ್ನೊಬ್ಬರಿಗೆ ತುಚ್ಛವಾಗಿ ಮಾತಾಡೋದು. ಹಾಗೂ ಬಡವರಿಗೆ ಲಕ್ಷ್ಯ ಕೊಡ್ತಿರಲಿಲ್ಲ, ಅವ್ರಿಗೆ ಸರಿಯಾಗಿ ಊಟ ಹಾಕ್ತಿರ್ಲಿಲ್ಲ, ಕೆಲಸ ಮಾಡಿದ್ರೂ ಸರಿಯಾದ ಊಟ ಹಾಗೂ ಸಂಬಳ ಕೊಡ್ತಿರಲಿಲ್ಲ. ಈ ಥರ ಮಾಡ್ತಿದ್ರು. ಆದರೆ ನಾವು ಉಪವಾಸ ಇದ್ದೀವಿ ಅಂಥೇಳಿ ಎಲ್ಲರ ಮುಂದೆ ಹೇಳ್ಕೊಂಡು ಓಡಾಡ್ತಾಯಿದ್ರು. ಅದಕ್ಕೆ ದೇವ್ರು ಏನು ಹೇಳ್ತಾನಂದರೆ, ಉಪವಾಸ ಇದ್ದೀವಿ, ನಮ್ಮ ದೇಹ ದಂಡಿಸ್ಕೊಂಡಿವಿ ಅಂಥೇಳಿ ನೀವು ಹೇಳೋದು ತಪ್ಪು, ಆ ರೀತಿ ಹೇಳಬಾರ್ದು. ಹಾಗೂ ನೀವು ಉಪವಾಸ ಇದ್ದೀವಿ, ನಾವು ಬೂದಿಲಿ ಕುಳಿತು ತಲೆಯೆಲ್ಲ ಇದು ಮಾಡಿಕೊಂಡು ನಿನ್ನನ್ನು ಧ್ಯಾನಿಸ್ತೀವಿ ಅಂತೇಳಿ ಹೇಳ್ತಾರೆ. ಆ ಥರ ಮಾಡು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸಂಪೂರ್ಣ ಮನಸ್ಸಿನಿಂದ ಮಾಡೋದು ಮುಖ್ಯವಾಗಿದೆ. ಅದಕ್ಕಾಗಿ ಅಂಥ ಉಪವಾಸ ಮಾಡೋರಿಗೆ ಏನು ಪ್ರತಿಫಲ ಇರುತ್ತೆ ಅಂದರೆ, ಅದೇ ಜಗಳ, ಒಬ್ಬರದೊಬ್ಬರು ಹೊಟ್ಟೆ ಕಿಚ್ಚು, ಹೊಡೆದಾಟ, ಇಂಥವುಗಳೇ ಇರ್ತವೆ. ಆದರೆ ಯಥಾರ್ಥ ಉಪವಾಸ ಹೇಗೆ? ಯಥಾರ್ಥ ಉಪವಾಸ ಅಂದರೆ ಯಾರಿಗೂ ಗುರುತಿಲ್ಲದ ಹಾಗೆ ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಂಡು ಬೆಳಗ್ಗೆ 3:30ರಿಂದ 6 ಗಂಟೆ ಒಳಗಾಗಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಮೊಳಕಾಲೂರಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮುಂದೆ ನಮ್ಮ ತಲೆಯನ್ನು ತಗ್ಗಿಸಿ, ಅಪಾ ತಂದೆ, ನಮಗೆ ಇಡೀ ವರ್ಷ ಎಲ್ಲ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟಿದ್ದೀ. ಇವಾಗ ನನ್ನ ಈ ಶ್ರಮ ಮರಣದ ದಿನಗಳಲ್ಲಿ ನಮಗಾಗಿ ನೀನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದೆಯಾ, ಅದಕ್ಕಾಗಿ ನಾವು ನಮ್ಮ ತಪ್ಪನ್ನು ನಿನಗೆ ಒಪ್ಪಿಕೊಂಡು ಕ್ಷಮೆ ಕೇಳ್ತೇವೆ. ತಿರುಗಿ ಅದನ್ನು ಮಾಡದ ಹಾಗೆ ನಾವು ನಡ್ಕೊಳ್ಳುವಂತೆ ನಮಗೆ ಒಳ್ಳೆಯ ಜ್ಞಾನ, ಬುದ್ಧಿ, ಸಮಯ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಹಾಗೂ ಹಸಿದು ಬಂದಂಥ ಯಾರೇ ಆಗಲಿ ಅವರಿಗೆ ತೃಪ್ತಿ ಆಗುವ ಹಾಗೆ ಹೊಟ್ಟೆ ತುಂಬ ಊಟ ಕೊಡಬೇಕಾದ್ರೆ, ಅದು ನಿನ್ನೆದು ಇವತ್ತಿದ್ದು ಹಳೆದಲ್ಲ, ಫ್ರೆಶ್ ಮಾಡಿ ನಾವು ಏನು ಊಟ ಮಾಡ್ತೀವೋ ಅದೇ ಊಟನ ಅವ್ರಿಗೆ ತೃಪ್ತಿ ಆಗೋಂಗೆ ಊಟ ಕೊಡಬೇಕು. ಹಾಗೂ ಬಟ್ಟೆ ಇಲ್ಲದೆ ಬರ್ತಿರುವಂಥ ಮಕ್ಕಳಾಗಲಿ ದೊಡ್ಡವರಾಗಲಿ ಅವರಿಗೆ ಕರೆದು ಅವ್ರಿಗೆ ಬಟ್ಟೆಯನ್ನು ತೊಡಿಸಿ ಕಳಿಸ್ಬೇಕು. ಹಾಗೂ ಕಷ್ಟದಲ್ಲಿ ಯಾರಾದರೂ ಇರ್ತಾರೆ, ನೆರೆಯವರು, ಅಕ್ಕಪಕ್ಕದವರು, ಅವರಿಗೆ ಸಹಾಯ ಮಾಡಬೇಕು. ಯಾರಿಗಾದರೂ ಕಾಯಿಲೆ ಇದ್ದಾಗ ಆಸ್ಪತ್ರೆಗೆ ಹೋಗೋ ಅವ್ರಿಗೆ ಅನುಕೂಲ ಇಲ್ಲಾಂದರೆ ನೀವು ಅನುಕೂಲ ಮಾಡಿ ಅವ್ರಿಗೆ ತೊಗೊಂಡೋಗಿ ಸಹಾಯ ಮಾಡಬೇಕು. ಈ ರೀತಿ ಮಾಡಿ ಉಪವಾಸ ಇದ್ದಾಗ ನೀವು ಕಾರ್ಯರೂಪದಾಗ ತಿಳಿಸೋಕ್ಕೆ ಹೊರತಾಗಿ ಬಾಯಿಂದ ಯಾರೂ ಹೇಳಬಾರ್ದು. ಈ ಥರ ಉಪವಾಸ ಮಾಡಿದಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಹಾಗೂ ಮನಸ್ಸು ಬಿಚ್ಚಿ ದೇವರ ಮುಂದೆ ನಮಗಿದ್ದಂಥದ್ದು ಹೇಳ್ಕೊಳ್ಬೇಕಾದ್ರೆ ಜನರ ಮುಂದೆ ಹೇಳ್ಕೊಳ್ಳೋದು ಸರಿಯಲ್ಲ. ಇಂಥ ಉಪವಾಸ ಮಾಡಿದರೆ ನಿಮ್ಮನ್ನು ದೇವರು ನಿಮಗೆ ಮೆಚ್ಚುತ್ತಾನೆ. ಇನ್ನೊಂದೇನೆಂದರೆ, ಯೆಶಾಯ 58:9ರಲ್ಲಿ ಏನು ಹೇಳ್ತದೆ, ಆಗ ನೀವು ಕೂಗಿದರೆ ಯೆಹೋವನು ಉತ್ತರ ಕೊಡುವನು, ಮೊರೆ ಇಟ್ಟು ಕರೆದರೆ ಇದ್ದೇನೆ ಅನ್ನುವನು. ಅದೇ ರೀತಿಯಿಂದ 11ನೇ ವಚನದಲ್ಲಿ ಏನು ಹೇಳ್ತಂದರೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾನೆ, ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳು ಸಸಾರ ಮಾಡುವನು. ನೀವು ತಂಪಾದ ತೋಟದಲ್ಲಿ ನೀರಿಗೆ ಮೋಸವಿಲ್ಲದೆ ಬುಗ್ಗೆಯು ಸಮಾನವಾಗಿದ್ದೀರಿ ಅಂಥೇಳಿ. ತಂಪಾದ ತೋಟದಲ್ಲಿ ತಂಪಾದ ಬುಗ್ಗೆಯಿಂದ ಹೇಗೆ ಹಸುರಾಗಿರುತ್ತೋ ಹಾಗೆ ಮನುಷ್ಯರು ಕೂಡ ಯಾವ ಥರದ ಕಾಯಿಲೆ, ಕಷ್ಟ, ತೊಂದರೆ ಬರದ ಹಾಗೆ ಆರೋಗ್ಯವಾಗಿರ್ತಾರೆ ಹಾಗೂ ಲಕ್ಷಣವಾಗಿರ್ತಾರೆ. ಯಾರು ದೇವರನ್ನು ಸಂಪೂರ್ಣ ಪ್ರೀತಿಯಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಭಕ್ತಿಯಿಂದ ಯಾರ್ಯಾರು ಪ್ರೀತಿಸಿ ಉಪವಾಸ ಇರ್ತಾರೋ ಅಂಥವ್ರಿಗಿಂತ ಒಳ್ಳೆಯ ಪ್ರತಿಫಲ ಸಿಗ್ತದೆ ಅಂಥೇಳಿ ದೇವರು ಹೇಳ್ತಾನೆ. ಅದೇ ರೀತಿಯಿಂದ ನಾವು ಇಂಥ ಒಳ್ಳೆಯ ಪ್ರತಿಫಲ ತೆಗೆದುಕೊಳ್ಳೋ ಯೋಗ್ಯತೆ ಇಟ್ಕೊಂಡು ನಾವು ಉಪವಾಸವನ್ನು ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ನಮ್ಮ ಪಾಪಗಳಿಗೋಸ್ಕರ ದೇವರು ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ ಅಂಥೇಳಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿನ ಸ್ವಾಮಿ, ಕಪಟ ಉಪವಾಸದ ಹೇಗೆ ಹಾಗೂ ಯಥಾರ್ಥ ಉಪವಾಸ ಹೇಗೆ ಅನ್ನೋದ್ರ ಕುರಿತು ಕೇಳಿದ್ದೇವೆ. ಹಾಗೂ ನಾವು ಯಥಾರ್ಥವಾಗಿ ಉಪವಾಸ ಇದ್ದು ನಿನ್ನನ್ನು ನಾವು ಸಂತೋಷ ಪಡುವ ಮಕ್ಕಳಾಗಿರುವಂತೆ ಕೃಪೆ ಮಾಡು ಕರ್ತನೆ. ಯೇಸುವೆ, ನಿನ್ನೊಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್.